ವಿಮಾನ ದುರಂತದ ಸಮಯ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ. ಬೆಳಗ್ಗೆ 8:46ಕ್ಕೆ ಪತನ ಆಗಿರೋದು ವಿಮಾನ. ಸಿಸಿಟಿವಿಯಲ್ಲಿ ಪತನವಾದ ಸಮಯ ರೆಕಾರ್ಡ್ ಆಗಿದೆ. ನೋಡಿ, ಟೈಮಿಂಗ್ಸ್ ನೋಡ್ತಾ ಇದ್ದೀವಿ. 8:46ಕ್ಕೆ ಪತನ ಆಗಿದೆ ವಿಮಾನ. ಸಿಸಿಟಿವಿಯಲ್ಲಿ ಪತನವಾದಂಥ ಸಮಯ ರೆಕಾರ್ಡ್ ಆಗಿದೆ. ಘಟನೆ ನಡೆದಿದ್ದು 8:46ಕ್ಕೆ. 8:42ಕ್ಕೆ ಒಮ್ಮೆ ಕಾಂಟ್ಯಾಕ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡಲಾಗಿದೆ. ಬಟ್ 8:45ಕ್ಕೆ ಮೇ ಡೇ ಅಂತ ಹೇಳಿದ್ದಾರೆ. ಆನಂತರ 8:46ಕ್ಕೆ 1 ನಿಮಿಷದಲ್ಲಿ ವಿಮಾನ ಪತನವಾಗಿದೆ. ನೋಡಿ, ಪೈಲಟ್ 8:42ಕ್ಕೆ ಮೊದಲಿಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಏನು ಕಾಣಿಸ್ತಾ ಇಲ್ಲ, ಹಿಮ ಆವರಿಸ್ಕೊಂಡಿದೆ, ಏನು ಕಾಣಿಸ್ತಾ ಇಲ್ಲ ಅಂತ 8:42ಕ್ಕೆ ಹೇಳಿದ್ದಾರೆ. 8:45ಕ್ಕೆ ಮೇ ಡೇ ಅನ್ನೋದನ್ನು ಹೇಳಿದ್ದಾರೆ. 8:46ಕ್ಕೆ ಸಿಸಿಟಿವಿ ವಿಜುವಲ್ಸ್ ನೋಡಿದ್ರೆ, ಟೈಮಿಂಗ್ಸ್ ನೋಡಿದ್ರೆ ಗೊತ್ತಾಗುತ್ತೆ 8:46ಕ್ಕೆ ವಿಮಾನ ಪತನ ಆಗಿರೋದು. ಸೊ ಅಲ್ಲಿವರೆಗೂ ಯಾರಿಗೂ ಈ ಥರದೊಂದು ಪರಿಸ್ಥಿತಿ ಇದೆ ಹೀಗೆ ಅನ್ನೋದು ಗೊತ್ತೇ ಇಲ್ಲ. ಬಿಕಾಸ್ ಇದು ಪ್ರೈವೇಟ್ ಜೆಟ್. ಇವ್ರದ್ದು ಅವರು ಕಾರ್ಯಕ್ರಮಗಳಿಗೆ, ಅವರ ರಾಜಕೀಯವಾಗಿ ಪೊಲಿಟಿಕಲ್ ಆಗಿ ಹೋಗುವಂಥ ಕಾರ್ಯಕ್ರಮಗಳಿಗೆ ಬಳಕೆ ಮಾಡ್ಕೊಳ್ತಾ ಇದ್ದಿದ್ದು. ನಾವಾಗಲೇ ಡೀಟೇಲ್ಸ್ ನೋಡ್ತಾ ಇದ್ವಿ. 16 ವರ್ಷದ ಇದು ಹಳೆಯದ್ದು ಅನ್ನೋದು ಗೊತ್ತಾಗ್ತಾ ಇತ್ತು. ಸೊ ಈ ದುರಂತ ಕಾರಣ ಏನು ಅನ್ನೋದು ಪ್ರಾಥಮಿಕ ಹಂತದಲ್ಲಿ ಟೆಕ್ನಿಕಲ್ ಎರರ್, ತಾಂತ್ರಿಕ ದೋಷ ಅಂತ, ಆಮೇಲೆ ಲ್ಯಾಂಡಿಂಗ್ ವೇಳೆ ಏನೋ ಅಡಚಣೆ ಆಗಿದೆ ಅಂತ. ಈಗ ಮಾಹಿತಿ ಸಿಗ್ತಾ ಇರೋದು ಕಂಪ್ಲೀಟಾಗಿ ಹವಾಮಾನ ವೈಪರೀತ್ಯ. ಅಂದರೆ ದಟ್ಟವಾಗಿ ಮಂಜು ಆವರಿಸ್ಕೊಂಡಿದ್ರಿಂದ ಏನು ಕೂಡ ಗೊತ್ತಾಗಿಲ್ಲ, ರ್ಯಾಡರ್ ಸಂಪರ್ಕಕ್ಕೆ ಸಿಕ್ಕೇ ಇಲ್ಲ. ಸೊ ಆ ಕಾರಣಕ್ಕಾಗಿ ಕಂಟ್ರೋಲ್ ಸಿಗದೇನೆ ಈ ಒಂದು ಅಪಘಾತ ಸಂಭವಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದುರಂತದ ಸಮಯ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿರೋದು. ಈಗಾಗಲೇ ಅನೇಕ ನಾಯಕರುಗಳು, ಗಣ್ಯಾತಿ ಗಣ್ಯರು, ಕಾರ್ಯಕರ್ತರು ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ. ಆಮೇಲೆ ನುಡಿ ನಮನ ಸಲ್ಲಿಸ್ತಾ ಇದ್ದಾರೆ. ಇವರ ಜೊತೆಗಿನ ಒಡನಾಟ, ಇವರ ಕೆಲಸ ಕಾರ್ಯಗಳು, ಇವರ ಜೊತೆಗಿದ್ದಂಥ ಬಾಂಧವ್ಯ, ಇವರ ಆಲೋಚನೆಗಳು, ಇವರ ಯೋಚನೆಗಳು, ಇದೆಲ್ಲವನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ಎಲ್ಲರೊಂದಿಗೂ ಉತ್ತಮವಾದಂಥ ಒಂದು ಬಾಂಡಿಂಗ್ ಇಟ್ಕೊಂಡಿದ್ರು. ಆಮೇಲೆ ಮಾಸ್ ಲೀಡರ್ ಅನ್ನುವಂಥ ಸಾಲಿಗೆ ತುಂಬ ಜನ ಸೇರಿಕೊಳ್ಳಲ್ಲ. ಇವರು ಕಿಂಗ್ ಮೇಕರ್ ಅಂತ ಅನ್ನಿಸ್ಕೊಳ್ತಾ ಇದ್ರು, ಸ್ಟ್ರಾಟರ್ಜಿಗಳನ್ನು ಮಾಡ್ತಾಯಿದ್ರು. ಒಂದು ಜವಾಬ್ದಾರಿ ಕೊಟ್ಟರೆ ಆ ಜವಾಬ್ದಾರಿಯನ್ನು ಕಂಪ್ಲೀಟಾಗಿ ನಿಭಾಯಿಸೋರ್ಗೂ ಬಿಡ್ತಾ ಇರಲಿಲ್ಲ. ಗೆಲ್ಲಿಸ್ಕೊಂಡು ಬರಬೇಕು ಅಥವಾ ಗೆಲ್ಲಬೇಕು ಅನ್ನೋದು ಇದ್ದಾಗ ಅಷ್ಟೇ ಹಠಕ್ಕೆ ಬಿದ್ದು ಸ್ಟ್ರಾಟರ್ಜಿಗಳನ್ನು ಮಾಡ್ತಾಯಿದ್ರು. ಸೊ ಹಾಗಾಗಿ ಇವ್ರ ಜೊತೆ ಕೆಲಸ ಮಾಡಿದವರು, ಇವ್ರ ಜೊತೆ ಒಡನಾಟದಲ್ಲಿ ಇದ್ದವರು, ಇವರನ್ನು ನೋಡಿ ನಾವು ಹೀಗೆ ಆಗಬೇಕು, ನಾವು ಕಲಿಬೇಕು, ನಮ್ಮ ನಾಯಕ ಅಂತ ಅಂದ್ಕೊಳ್ತಾ ಇದ್ದಂಥ ಕಾರ್ಯಕರ್ತರು, ಅಭಿಮಾನಿಗಳು ಎಲ್ಲರಿಗೂ ಕೂಡ ಇದೊಂದು ಘಟನೆ ನಿಜವಾಗ್ಲೂ ಬೇಸರ ತರಿಸ್ತಾ ಇರೋದು. ಹೊಸ ವರ್ಷದ ಪ್ರಾರಂಭದಲ್ಲಿಯೇ ಈ ರೀತಿಯಾಗಿ ಆಗಿರೋದು, ಮೊದಲ ತಿಂಗಳಲ್ಲೇ ಈ ರೀತಿಯಾಗಿ ಒಬ್ಬ ಜನನಾಯಕನನ್ನು, ಪ್ರಭಾವಿ ನಾಯಕನನ್ನು, ಹಿರಿಯ ನಾಯಕನನ್ನು ಕಳೆದುಕೊಂಡಿರುವಂಥದ್ದು ನಿಜವಾಗ್ಲೂ ಕೂಡ ನಷ್ಟ ಆಗ್ತಾ ಇದೆ. ಈ ನಷ್ಟ ಹೇಗೆ ಭರಿಸ್ತಾರೋ ಅಥವಾ ಈ ಸಂಕಷ್ಟದ ಸೂತಕದ ಸಮಯದಿಂದ ಹೇಗೆ ಹೊರಗೆ ಬರ್ತಾರೋ ಗೊತ್ತಿಲ್ಲ. ಆದರೆ ಆದಷ್ಟು ಬೇಗ ಅವರ ಫ್ಯಾಮಿಲಿಯವರಿಗೆ ದೇವರು ಇದನ್ನು ಮರೆಯುವ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಕಾರ್ಯಕರ್ತರು. ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಎಲ್ಲರೂ ದೌಡಾಯಿಸಿದ್ರು. ಆದರೆ ಅಲ್ಲಾಗಿದ್ದೇನು ಅಂತಂದರೆ ಮೃತದೇಹ ಯಾರ್ದು ಅಂತಲೂ ಗೊತ್ತಾಗ್ತಾ ಇರಲಿಲ್ಲ. ಈ 5-6 ಮೃತದೇಹದಲ್ಲಿ ಯಾರ್ದು, ಏನು, ಎತ್ತ, ಈಗ ನೋಡಿ ಅವ್ರವ್ರ ಫ್ಯಾಮಿಲಿಗೆ ಮೃತದೇಹ ಹಸ್ತಾಂತರ ಮಾಡಬೇಕು ಅಂತ ಅಂದರೆ ಇವ್ರಿಗೆ ಅಜಿತ್ ಅವರದ್ದು ವಾಚ್ ಮುಖಾಂತರವಾಗಿ ಗೊತ್ತಾಗಿದೆ ಅಂತ ಹೇಳ್ತಾ ಇದ್ದಾರೆ. ಬೇರೆಯವ್ರದ್ದು ಆ ಗುರುತಾದರೂ ಸಿಕ್ಕಿದೆಯಾ? ಅಂತಿಮ ವಿಧಿವಿಧಾನವನ್ನು ಸಲ್ಲಿಸೋದಕ್ಕಾದ್ರೂ ಮೃತದೇಹಗಳು ಬೇಕಲ್ಲ. ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರದ DCM ಅಜಿತ್ ಪವಾರ್ ಸಾವು. ವಿಮಾನ ದುರಂತದ ಬಗ್ಗೆ ತನಿಖೆ ನಡೆಸಲಿರುವ AAIB ಅಧಿಕಾರಿಗಳು. ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋದಿಂದ ತನಿಖೆಯನ್ನು ಮಾಡಲಾಗುತ್ತೆ. ಮಹಾರಾಷ್ಟ್ರದ ಬಾರಾಮತಿ ಬಳಿ ಸಂಭವಿಸಿದಂಥ ವಿಮಾನ ದುರಂತದಲ್ಲಿ ಒಟ್ಟು 6 ಜನರ ದುರ್ಮರಣ.
ಅಜಿತ್ ಪವಾರ್, ಭದ್ರತಾ ಅಧಿಕಾರಿ, ಓರ್ವ ಸಹಾಯಕ, ಇಬ್ಬರು ಪೈಲಟ್, ಓರ್ವ ಕ್ಯಾಬಿನ್ ಕ್ರೂ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದೀಗ ತನಿಖೆ ಮಾಡಲಾಗತ್ತೆ. ಹೇಗಾಯಿತು, ಏನು, ಎತ್ತ ಅನ್ನೋದು ಗೊತ್ತಾಗಬೇಕಲ್ಲ. ಸೊ ತನಿಖೆಯನ್ನು ನಡೆಸಲಿರುವಂಥದ್ದು AAIB ಅಧಿಕಾರಿಗಳು, ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋದಿಂದ ಈ ಒಂದು ತನಿಖೆಯನ್ನು ಮಾಡಲಾಗತ್ತೆ. ಆಗ ನಮಗೆ ನಿಖರವಾದ ಡೀಟೇಲ್ಸ್ ಆದಂಥ ಮಾಹಿತಿ ಸಿಗುತ್ತೆ. ಏನಾಗಿತ್ತು, ಕೊನೆ ಮೂಮೆಂಟಲ್ಲಿ ಯಾವ ಥರದ ಪರಿಸ್ಥಿತಿ ಇತ್ತು, ಯಾಕೆ ಈ ಒಂದು ಅವಘಡ ಸಂಭವಿಸಿತು ಅನ್ನೋದು ಗೊತ್ತಾಗತ್ತೆ. ಇದು ಮಹಾರಾಷ್ಟ್ರದ ಬಾರಾಮತಿ ಬಳಿ ಸಂಭವಿಸಿದಂಥ ವಿಮಾನ ದುರಂತದಲ್ಲಿ ಒಟ್ಟು 6 ಜನರು ದುರ್ಮರಣ ಹೊಂದಿದ್ದಾರೆ. ಅಜಿತ್ ಪವಾರ್, ಹಾಗೆಯೇ ಅವರ ಭದ್ರತಾ ಅಧಿಕಾರಿ, ಹಾಗೆಯೇ ಓರ್ವ ಸಹಾಯಕ ಕೂಡ ಇದ್ದರು ಅನ್ನೋದು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಇಬ್ಬರು ಪೈಲಟ್ಗಳು ಇದ್ದರು ಅನ್ನೋದು ಗೊತ್ತಾಗ್ತಾ ಇದೆ. ಓರ್ವ ಕ್ಯಾಬಿನ್ ಕ್ರೂ ಸಿಬ್ಬಂದಿ ಕೂಡ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟು 6 ಮೃತದೇಹಗಳು. ಈಗ ಮೃತದೇಹಗಳನ್ನು ಅವರ ಫ್ಯಾಮಿಲಿಯವರಿಗೆ ಹಸ್ತಾಂತರ ಮಾಡಬೇಕಾಗತ್ತೆ. ಅಂತಿಮ ವಿಧಿವಿಧಾನಗಳು, ಅಂತ್ಯ ಸಂಸ್ಕಾರ ಇದನ್ನೆಲ್ಲ ನೆರವೇರಿಸೋದಕ್ಕೆ ಅಂತ. ಕ್ಷಣ ಮಾತ್ರದಲ್ಲಿ ಧಗನೆ ಹೊತ್ತಿ ಉರಿದಿದೆ ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ದುರ್ಮರಣ ಹೊಂದಿರುವಂಥದ್ದು. ಈ ಸುದ್ದಿ ಸಿಡಿಲಿನಂತೆ ಬಡಿದಿದೆ. ಕ್ಷಣ ಮಾತ್ರದಲ್ಲಿ ನೋಡ್ತಾ ಇದ್ದ ಹಾಗೇನೆ ಧಗನೆ ಹೊತ್ತಿ ಉರಿದಿರೋದು ವಿಮಾನ. ಇದನ್ನು ಪ್ರತ್ಯಕ್ಷದರ್ಶಿಗಳು ಕೂಡ ನೋಡಿದ್ದಾರೆ. ಪ್ರತ್ಯಕ್ಷದರ್ಶಿಗಳು ಏನಾಯಿತು ಅನ್ನೋದನ್ನು ತಿಳಿಸ್ತಾ ಇದ್ರು. ನಾವೆಲ್ಲ ಇಲ್ಲೇ ಇದ್ವಿ, ಆಗನೇ ಒಂದು ಅವಘಡ ಆಗಿದ್ದು, ಜೋರಾಗಿ ಸೌಂಡ್ ಕೇಳ್ತು, ಆಮೇಲೆ ಬೆಂಕಿ ಒಮ್ಮೆಲೆ ಆವರಿಸ್ಕೊಳ್ತು, ಬ್ಲಾಸ್ಟ್ ಆಯಿತು, ದಟ್ಟವಾಗಿ ಹೊಗೆ ಆವರಿಸಿಕೊಂಡು ಬಿಡ್ತು ಅನ್ನೋದನ್ನು ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ. ಅಂದರೆ ಅಲ್ಲಿದ್ರಲ್ಲ, ಹೇಗಿದ್ರು ಬೆಳಗ್ಗೆ ಎಲ್ಲ ಅವ್ರವ್ರ ಪಾಡಿ ಕೆಲಸಕ್ಕೆ ಅಂತ ಹೋಗೋರು, ಮಾಮೂಲಿ ಜಮೀನು ಇನ್ನೊಂದು ಮತ್ತೊಂದು ಕೆಲಸ ಕಾರ್ಯಕ್ಕೆ ಅಂತ ಬರ್ತಾ ಇದ್ದವರು. ಆ ಸಂದರ್ಭದಲ್ಲಿ 8:46 ಸುಮಾರಿಗೆ ಇದೊಂದು ಬ್ಲಾಸ್ಟ್ ಥರ ದೊಡ್ಡದಾಗೇನೋ ಸೌಂಡ್ ಕೇಳಿದೆ. ಯಾರಿಗೂ ಏನು ಅಂತಲೇ ಗೊತ್ತಾಗಿಲ್ಲ. ಆ ನಂತರವೇ ಇಲ್ಲ ಈ ಥರದ್ದೊಂದು ಆಗಿದೆ ಅಂತ. ಮೊದಲಿಗೆ ಗಂಭೀರ ಗಾಯ ಅಂತ ಇದ್ರು. ಆ ನಂತರ ಇಲ್ಲ, ದುರ್ಮರಣ ಅನ್ನೋದು ಗೊತ್ತಾಗಿದೆ. सकाळी अतिशय दुःखद घटना घडलेली आहे. अतिशय अनाकलनीय अशा परिस्थितीमध्ये विमान अपघातामध्ये राज्याचे उपमुख्यमंत्री अजितदादा पवार यांचं दुःखद निधन झाल्याची वार्ता सर्वांना मिळाली आणि संपूर्ण महाराष्ट्रामध्ये शोककळा पसरली. खरं म्हणजे श्री अजितदादा पवार महाराष्ट्रातले एक लोकनेते होते आणि महाराष्ट्राच्या कानाकोपऱ्याची माहिती असलेला, महाराष्ट्राच्या प्रश्नांची जाण असलेला अशा प्रकारचा हा नेता होता की ज्यांच्याबद्दल जनसामान्यांमध्ये प्रचंड मोठी आस्था होती. अजितदादा एक अतिशय संघर्षशील अशा प्रकारचं नेतृत्व होतं आणि